ಒಳಗಡೆ ಕ್ಯಾಮ್ರಾ ಚಾರ್ಜ್. ಕಲ್ ಕಲ್ ಕಲ್. ಹೌದಾ? ನೋಡು, ಹೌದು ನೋಡಿ, ನಮ್ಮ ಕನ್ನಡದಲ್ಲಿದೆ ಇದು. ಪ್ರಜಾವಾಣಿ, ಆಮೇಲೆ ಇನ್ನೊಂದು ಯಾವುದೋ ಇದೆ, ಸೂರ್ಯ ಅಂತೇನೋ. ಇದು ಎಲ್ಲ ಮೇಣದಲ್ಲಿ ಮಾಡಿರೋದು, ತುಂಬ ಚೆನ್ನಾಗಿದೆ. ಮತ್ತು ಹಾರ್ಸ್ ಇದೆ ಇಲ್ಲಿ. ಇದು ವ್ಯಾಕ್ಸ್ ಥರನೇ ಗೊತ್ತಾಗೋದಿಲ್ಲ. ಇದು ಎಲ್ಲ ಮೇಣದಲ್ಲಿ ಮಾಡಿರೋದು, ತುಂಬ ಚೆನ್ನಾಗಿದೆ ಅಲ್ವಾ? ಇದೆಲ್ಲ ನಾನು ಮೇಣದಲ್ಲೇ ಮಾಡಿರೋದು. ಇದು ಒಳಗಡೆ ಎಂಟ್ರಿ ಫೀಸು ಅಂದರೆ ವಿಡಿಯೋ ಮಾಡೋದು ಕೂಡ ಎಕ್ಸ್ಟ್ರಾ ಪೇ ಮಾಡಿದ್ದೀನಿ ನಾನು. ಇಲ್ಲಿ ವಿಡಿಯೋ ಮಾಡಬೇಕಂದ್ರೆ ಎಕ್ಸ್ಟ್ರಾ ಪೇ ಮಾಡಿ, ವಿಡಿಯೋ ಮಾಡಬೇಕಂದ್ರೆ ಎಕ್ಸ್ಟ್ರಾ ಪೇ ಮಾಡಿ ಬರಬೇಕು. ಸಖತ್ತಾಗಿದೆ ಅಲ್ಲ? ವುಡ್ ಥರನೇ ಇದೆ, ಅದರ ಮೇಣ ಅಂತ ಇದು. ದೂರದಿಂದ ನೋಡಿದ್ರೆ ನಿಜ ಮನುಷ್ಯರ ಥರನೇ ಇದ್ದಾರೆ. ಮತ್ತು ಇಲ್ಲಿ ಕ್ಯಾಮ್ರಾ ನೋಡಿ, ಕ್ಯಾಮ್ರಾನು ಅಷ್ಟೇ ಹಳೆಯ ಕಾಲದ್ದು ಕ್ಯಾಮ್ರಾ, ಕಪ್ಸು ಮತ್ತು ಟೆಲಿಫೋನ್ ಅಂತಾರಲ್ವಾ, ಟೆಲಿಫೋನು ಎಲ್ಲನೂ ಇದೆ. ಇದು ಅಬ್ದುಲ್ ಕಲಾಂ ತಾನೇ? ಚಿನಿ ಏನಿದು? ಮನಮೋಹನ್ ಸಿಂಗ್. ಹಾಂ, ಇಲ್ಲಿ ಅಬ್ದುಲ್ ಕಲಾಂ ಇಲ್ಲಿದ್ದಾರೆ. ನಾನು ಅವ್ರನ್ನ ತೋರಿಸಿ ಹಂಗಂದೆ, ಇಲ್ಲಿ ತೋರಿಸ್ಬೇಕಾಗಿತ್ತು. ಹಾಯ್, ಸೇಮ್ ನಮ್ಮನೆ ನೋಡೋ ಥರನೇ ಇದೆ ನೋಡಿ. ಸ್ವಲ್ಪ ಝೂಮ್ ಆಗ್ತೀನಿ ಹಾಗೆ ಕಾಣಿಸ್ತಾ ಇದೆ ಅಲ್ವಾ? ಅದು ಟೈಪಿಂಗ್ ಮಿಷಿನ್ ನೋಡ್ರಿ, ಚೆನ್ನಾಗಿದೆ. ಟೈಪಿಂಗ್ ಮಿಷಿನ್ ಕೂಡ ಇಟ್ಟಿದ್ದಾರೆ. ಶೂಸು ಎಲ್ಲನೂ ಎಷ್ಟು ಪರ್ಫೆಕ್ಟಾಗಿ. ಇಲ್ಲಿ ನೋಡಿ ಸೂಟ್ ಕೇಸ್ ಇದೆ. ಏನಾಯ್ತು? ಇದು ಏನದು? ಏನೋ ಕ್ಯಾರೆಕ್ಟರ್ ಐತಲ್ಲ ಇದು? ಏನು ಕ್ಯಾರೆಕ್ಟರ್ ಅದು? ಏನು ಕ್ಯಾರೆಕ್ಟರ್ ಏನೈತೆ? ವಿಕ್ರಮ್. ಇದೆಲ್ಲನೂ ಮೇಣದಲ್ಲೇ ಮಾಡಿರೋದು. ಶಿವಾಜಿ, ಸಾಯಿಬಾಬಾ. ಆದರೆ ಇಲ್ಲಿ ತುಂಬ ಕ್ರೌಡ್ ಕಡಿಮೆ ಇದೆ. ಇದು ಡ್ಯಾಡೀಸ್ ಭಗತ್ ಸಿಂಗ್. ಭಗತ್ ಸಿಂಗ್ ಇವರು. ಅದೇ ಅದು ನೇತಾಜಿ ಸುಭಾಷ್ ಚಂದ್ರ ಬೋಸ್, ರವೀಂದ್ರನಾಥ್ ಠಾಗೂರ್. ಇಲ್ಲಿ ಸರಿಯಾಗಿ ಇದು ಕೂಡ ಹಾಕಿದ್ದಾರೆ ನೋಡಿ, ಬೇಕಾದ್ರೆ ನೇಮ್ ಬೋರ್ಡು ಎಲ್ಲನೂ ಅದ್ರ ಬಗ್ಗೆ ಮಾಹಿತಿ ಎಲ್ಲನೂ ಕೊಟ್ಟಿದ್ದಾರೆ. ಲ್ಯಾಂಪ್ ನೋಡಿದ್ರಾ ನೀವು? ಅಬ್ಸರ್ವ್ ಮಾಡಿದ್ರಾ? ಹಳೆ ಕಾಲದ್ದು ಲ್ಯಾಂಪ್ ಇದು. ತುಂಬ ಯೋಚನೆ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಓಹೋ, ವೀರಪ್ಪನ್ ಕತ್ಲಲ್ಲಿ ಕಾಣಿಸ್ತಾ ಇಲ್ಲ ವೀರಪ್ಪನ್. ನೋಡ್ರಿ, ಇಲ್ಲಿ ಚಿಕನ್ ಎಲ್ಲ ಬೇಯಿಸ್ತವ್ರೆ ವೀರಪ್ಪನವರು. ಚಿಕನ್ನು ವೀರಪ್ಪನ್ ಕಣ್ಗುಡ್ಡೆ ಒಂದು ಈಚೆ ಬಂದ್ಬಿಟ್ಟಿದೆ ಸ್ವಲ್ಪ. ಮತ್ತು ಮೇಲೆ ನೋಡಿ, ಅದು ನೋಡಿ ಕೋಣೊಂದು ಎಮ್ಮೆದು ಹಸುದು ಏನೋ ತಲೆ ಬುರುಡೆ. ಇದು ಲ್ಯಾಂಪು, ದೀಪ ಅಂಟಿಸ್ಕೊಂಡು ಇದ್ದಾರೆ. ಓ ಮೈ ಗಾಡ್, ಇಲ್ಲಿ ನೋಡಿಸ್ತೀನಿ ನೋಡಿ ನಿಮಗೆ, ಕೆಳಗಡೆಯಿಂದ ತೋರಿಸ್ತೀನಿ, ಯಾರು ಭಯ ಪಡಬೇಡಿ. ಹೌದು ನೋಡಿ, ಇದರಲ್ಲಿ ಒಂದು ಮೆಸೇಜ್ ಇದೆ, ಈ ಥರ ಯಾರು ಮಾಡಬೇಡಿ, ಓಕೆನಾ? ಡ್ರಗ್ಸ್ ತಗೊಂಡು ಆ ಥರ ಆಗ್ತಾ ಇದೆ, ಹಾಗಾಗಿ ಯಾರು ಇದು ಕೆಟ್ಟ ಚಟ, ಇದಕ್ಕೆ ಯಾರು ಮನಸ್ಸು ಸೋಲ್ಬೇಡಿ. ಮತ್ತು ಗಾಡಿ ವೆಹಿಕಲ್ ಇಲ್ಲಿ ಬಿದ್ದೋಗಿ ಪಾಪ ಆಕ್ಸಿಡೆಂಟ್ ಆಗಿಬಿಟ್ಟಿದೆ, ಆ ಥರ ಒಂದು ಇದು ಮಾಡಿದ್ದಾರೆ. ಡ್ರಿಂಕ್ ಆ್ಯಂಡ್ ಡ್ರೈವ್ ಅಂತ.
ಡೋಂಟ್ ಡ್ರಿಂಕ್ ಆ್ಯಂಡ್ ಡೈವ್. ನಾನು ಮಾತಾಡೋ ಬರ್ದಲ್ಲಿ ಏನೇನೋ ಹೇಳ್ಬಿಟ್ಟೆ ನೋಡಿ. ಅದಕ್ಕೆ ಕುಡಿದು ಬಿಟ್ಟು ವಾಹನ ಚಲಾಯಿಸಬಾರ್ದು. ನಮ್ಮ ಇಂಗ್ಲೀಷ್ ಮೀಡಿಯಮ್ ಅಲ್ಲ ನಾವು, ಹಾಗಾಗಿ ಏನಾದರೂ ಬೈ ಮಿಸ್ ಆಗಿ ಇದ್ದರೆ ಕ್ಷಮೆ ಇರಲಿ, ಓಕೆನಾ. ನೋಡಿ, ಕುಡಿದು ವಾಹನ ಚಲಾವಣೆ ಮಾಡಬಾರ್ದು. ಪ್ಯಾಂಟ್ ಸೆಟ್ ಚೆನ್ನಾಗಿ ಬಾರಿಸ್ತಾ ಇದ್ದೀರಾ. ಬರ್ಸಿ ಬ್ಯಾಂಡ್ ಸೆಟ್ ಚೆನ್ನಾಗಿ. ನೆಕ್ಸ್ಟ್ ಅಷ್ಟೇ. 15 ನಿಮಿಷ. ಯಾರದು ಮತ್ತೆ ವೇದಾಂತ ಪ್ರಭುಪಾದ ಒಂದರ ಬ್ಯಾಂಡ್ ಸೆಟ್ ಯಾರು ಟ್ರೈ ಮಾಡೋಂಗಿದ್ರೆ ಮಾಡ್ಬೋದು. 5 ಮಿನಿಟ್ಸ್ಗೆ 5 ನಿಮಿಷಕ್ಕೆ 50 ರೂಪಾಯಿ ಅಂತ. ಹೌದು, ಯಾರಾದರೂ ಟ್ರೈ ಮಾಡೋಂಗಿದ್ರೆ ಟ್ರೈ ಮಾಡ್ಬೋದು. ನೀನೇನು ಮಾಡ್ತೀವಿ? ಸೂಪರ್ ಮ್ಯಾನ್ ಅಂತೆ ನನ್ನ ಮಗಳು. ಚಾಕ್ಲೇಟ್ ತಗೊಳಕ್ ಹೋಗ್ತಾವ್ರೆ ಇವರು. ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ನಡ್ಕೊಂಡು. ರೂಮ್ ನಾವು ಮಾಡಿರೋದು ಹತ್ರ ಇದೆ ಅಂತ ನಡ್ಕೊಂಡು ಹೋಗ್ತಾ ಇದ್ವಿ. ಆದರೆ ನಮ್ಗೆ ಆಮೇಲೆ ಗೊತ್ತಾಯಿತು ಹತ್ರ ಅಂತ ಅಂದ್ಬಿಟ್ಟು ಸುತ್ತಗ್ಲಾಕೊಂಡು ನಮ್ಮ ಕಾಲು ನುಡಿಸ್ಕೊಂಡ್ರಿ ಅಂತ. ಅದಕ್ಕೆ ಇವಾಗ ಹೋಗೋವಾಗ ಆಟೋಲ್ಲಿ ಹೋಗೋಣ ಅಂತ ಕಾಲೆಲ್ಲ ಪಾರ್ಕಲ್ಲಿ ಓಡಾಡಿ ಸಾಕಾಗ್ಬಿಟ್ಟಿದೆ. ಅದು ಅಲ್ಲದೆ ಇವಾಗ ನಡ್ಕೊಂಡು ಬೇರೆ ರೂಮ್ಗೆ ಹೋಗಬೇಕು ಅಂತಂದ್ರು ಕಾರ್ ಪಾರ್ಕಿಂಗು ರೂಮ್ ಹತ್ರನೇ ಮಾಡಿಬಿಟ್ಟಿದ್ದೀವಿ. ಹಾಗಾಗಿ ಆಟೋನ ನೋಡ್ತಾ ಇದ್ದೀವಿ, ಆಟೋಲ್ಲಿ ಹೋಗೋಣ ಅಂತ. ಯಾವುದು ಕಾಣಿಸ್ತಾನೆ ಇಲ್ಲ ಆಟೋ. ಏನು ಮಾಡೋದು ಅಂತ ಯೋಚನೆ ಮಾಡಿಕೊಂಡು ನಿಂತ್ಕೊಂಡಿದ್ದೀವಿ. ಆಟೋಗೋಸ್ಕರ ವೆಯ್ಟ್ ಮಾಡಿಕೊಂಡು. ಚೆನ್ನಾಗಿದೆ ಲೊಕೇಶನ್ನು, ಸಖತ್ತಾಗಿ.